ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೋತೃಗಳಿಗೆ ಶ್ರೀ ಗುರುಚರಿತ್ರೆಯ 47ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯೈ ನಮಃ, ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ. ಆಮೇಲೆ ನಾಮಧಾರಕನು ಸಿದ್ಧರನ್ನು ಕುರಿತು, ಸ್ವಾಮಿ ಸಿದ್ಧಮುನಿಗಳೇ, ನನ್ನ ಮೇಲೆ ಕೃಪೆ ಮಾಡಿ ಮುಂದೆ ಕಥೆಯು ಯಾವ ಪ್ರಕಾರವಾಗಿ ನಡೆಯಿತೆಂಬುದನ್ನು ವಿಸ್ತಾರವಾಗಿ ಹೇಳಬೇಕು ಎಂದನು. ಆಗ ಸಿದ್ಧರು, ಎಲೈ ನಾಮಧಾರಕ, ಶ್ರೀಮಂತ, ನಿನಗೆ ಗುರುಚರಿತ್ರೆಯನ್ನು ಕೇಳಬೇಕೆಂಬ ಅಪೇಕ್ಷೆಯು ಬಹಳವಾಗಿರುತ್ತದೆ. ಅದರಿಂದ ನೀನು ಪುತ್ರ ಪೌತ್ರರನ್ನು ಪಡೆದು ಐಶ್ವರ್ಯವಂತನಾಗುವಿ. ನಿನಗೆ ಒಂದು ವಿಚಿತ್ರವಾದ ಕಥೆಯನ್ನು ಹೇಳುವೆನು. ಪಾಪಿಯೂ ಸಹ ಪವಿತ್ರನಾಗುವಂತಹ ಗುರುಚರಿತ್ರೆಯನ್ನು ಮನಸ್ಸುಗೊಟ್ಟು ಕೇಳು. ಶ್ರೀ ಗುರುಗಳು ಗಾಣಗಾಪುರದಲ್ಲಿದ್ದಾಗ ಪ್ರತಿ ವರ್ಷದಂತೆ ದೀಪಾವಳಿಯ ದೊಡ್ಡ ಹಬ್ಬವು ಬಂದಿತು. ಆಗ ಅನೇಕ ಕಡೆಯಿಂದ ಅನೇಕ ಜನ ಶಿಷ್ಯರು ಬಂದರು. ಅವರಲ್ಲಿ 7 ಜನ ಶಿಷ್ಯರು ಈ ಹಬ್ಬದಲ್ಲಿ ಶ್ರೀ ಗುರುಗಳನ್ನು ತಮ್ಮ ತಮ್ಮ ಮನೆಗೆ ಕರೆದುಕೊಂಡು ಹೋಗಬೇಕೆಂದು ಅವರನ್ನು ಕರೆಯಲಿಕ್ಕೆ ಬಂದಿದ್ದರು. ಆ 7 ಜನ ಶಿಷ್ಯರು ಶ್ರೀ ಗುರುಗಳಿಗೆ ಒಬ್ಬರಿಗಿಂತ ಒಬ್ಬರು ಹೆಚ್ಚಿನ ಪ್ರೀತಿಯವರಾಗಿದ್ದರು. ಆ 7 ಜನರ ಮನೆಗಳು ಬೇರೆ ಬೇರೆ 7 ಊರುಗಳಲ್ಲಿದ್ದವು. ಆಗ ಅವರು ಶ್ರೀ ಗುರುಗಳ ಹತ್ತಿರ ಬಂದು ನಮಸ್ಕಾರ ಮಾಡಿ, ಸ್ವಾಮಿ, ಈ ಹಬ್ಬದಲ್ಲಿ ತಾವು ನಮ್ಮ ಮನೆಗೆ ಭಿಕ್ಷೆಗೆ ಬರಬೇಕು ಎಂದು ಪ್ರತಿಯೊಬ್ಬರು ಅಂದು ಶ್ರೀ ಗುರುಚರಣಕ್ಕೆ ನಮಸ್ಕಾರ ಮಾಡಿದರು. ಆಗ ಶ್ರೀ ಗುರುಗಳು, ಎಲೈ ಶಿಷ್ಯರೇ, ನೀವು 7 ಮಂದಿ ಮತ್ತು ನಿಮ್ಮ ಮನೆಗಳು ಬೇರೆ ಬೇರೆ 7 ಊರುಗಳಲ್ಲಿ ಇವೆ. ನಾನು ಇರುವುದು ಒಬ್ಬನೇ. ಅಂದ ಮೇಲೆ ನಿಮ್ಮೆಲ್ಲರ ಮನೆಗೆ ಒಂದೇ ದಿವಸಕ್ಕೆ ಹೇಗೆ ಬರಲು ಸಾಧ್ಯ? ಇದನ್ನು ನೀವೇ ಮನಸ್ಸಿನಲ್ಲಿ ವಿಚಾರ ಮಾಡಿ. ನಾನು ಮೊದಲು ಯಾರ ಮನೆಗೆ ಬರಬೇಕೆಂಬುದನ್ನು ನೀವೇ ಹೇಳಿರಿ. ಅಂದರೆ ಅವರ ಜೊತೆಗೆ ನಾನು ನಿಶ್ಚಯವಾಗಿ ಹೋಗುವೆನು. ನಾನು ಶಿಷ್ಯಾಧೀನರು ಎಂದು ಹೇಳಿದರು. ಆಗ ಆ ಶಿಷ್ಯರು ತಮ್ಮ ತಮ್ಮೊಳಗೆ ಕೇಳಹತ್ತಿ, ಪ್ರತಿಯೊಬ್ಬರು ಈ ಸಾರೆ ಶ್ರೀ ಗುರುಗಳನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇವೆ, ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇವೆ, ಇವರು ನಮ್ಮ ಸ್ವಾಮಿಗಳು ಎಂದೆನ್ನುತ್ತಾ ಒಬ್ಬರಿಗೊಬ್ಬರು ಜಗಳಾಡಲಿಕ್ಕೆ ಹತ್ತಿದರು. ಆಗ ಶ್ರೀ ಗುರುಗಳು, ಎಲೈ ಶಿಷ್ಯರೇ, ನೀವು ಸುಮ್ಮನೆ ಏಕೆ ಜಗಳ ಆಡುತ್ತೀರಿ? ನಾನು ಒಬ್ಬನೇ ಇದ್ದು ಈ ಸಾರೆ ಯಾರಾದರೂ ಒಪ್ಪನ ಮನೆಗೆ ಬರುವೆನು ಎಂದು ಅವರನ್ನು ಸಮಾಧಾನ ಮಾಡಿದರು. ಅವರ ಮಾತು ಕೇಳಿ ಶಿಷ್ಯರೆಲ್ಲರೂ ವಿನಯದಿಂದ ಕೈಮುಗಿದು, ಸ್ವಾಮಿ, ತಾವು ನಮ್ಮನ್ನು ಭೇದಾಭೇದ ದೃಷ್ಟಿಯಿಂದ ನೋಡಿ, ಇವರು ಶ್ರೀಮಂತರು, ಇವರು ಬಡವರು ಎಂದು ಪಕ್ಷಪಾತ ಮಾಡದೆ ಎಲ್ಲರನ್ನೂ ಸಮದೃಷ್ಟಿಯಿಂದ ನೋಡಿರಿ. ಪೂರ್ಣತ್ವವನ್ನು ನ್ಯೂನತ್ವವನ್ನು ವಿಚಾರ ಮಾಡಬಾರದು. ನಾವು ದುರ್ಬಲರೆಂದು ನೀವು ನಮ್ಮನ್ನು ಉಪೇಕ್ಷಿಸಿದರೆ ನಾವು ಕೂಡಲೇ ಗಂಗಾ ಪ್ರವೇಶ ಮಾಡುವೆವು. ಭಕ್ತವತ್ಸಲನಾದ ಶ್ರೀಕೃಷ್ಣನು ರಾಜನಾದ ಕೌರವನ ಮನೆಗೆ ಹೋಗದೆ ಬಡವನೂ ಭಕ್ತನೂ ಆದ ವಿದುರನ ಮನೆಗೆ ಪ್ರೀತಿಯಿಂದ ಹೋದನು. ನಾವೆಲ್ಲರೂ ನಿಮ್ಮ ದಾಸರು, ಯಾರನ್ನೂ ಉದಾಸೀನ ಮಾಡಬೇಡಿರಿ. ನಾವು ನಿಮ್ಮ ಅಪ್ಪಣೆಯಂತೆ ನಡೆಯುವೆವು ಎಂದು ಹೇಳಿ ಎಲ್ಲರೂ ದಂಡವತ್ ನಮಸ್ಕಾರ ಮಾಡಿ, ಸ್ವಾಮಿ, ಗುರುವರಿಯರೇ, ನಮ್ಮನ್ನು ನೋಡಿ ನಮ್ಮ ಇಷ್ಟವನ್ನು ಪೂರ್ಣ ಮಾಡಿರಿ ಎಂದು ಭಿನ್ನವಿಸಿದರು. ಆಗ ಶ್ರೀ ಗುರುಗಳು, ಎಲೈ ಶಿಷ್ಯರಿರ, ನಾವು ನಿಮ್ಮೆಲ್ಲರ ಮನೆಗೂ ಬರುವೆವು. ನೀವು ಮನಸ್ಸಿನಲ್ಲಿ ಮಾತ್ರ ಏನು ಚಿಂತೆ ಮಾಡಬೇಡಿರಿ. ಇಗೋ, ನನ್ನ ವಚನವನ್ನು ತೆಗೆದುಕೊಳ್ಳಿರಿ ಎಂದರು. ಶ್ರೀ ಗುರುಗಳ ಮಾತು ಕೇಳಿ ಆ ಶಿಷ್ಯರು, ಸ್ವಾಮಿಗಳು ಒಬ್ಬರೇ ಇದ್ದು ನೀವು ಒಬ್ಬರಿದ್ದು ಎಲ್ಲರ ಮನೆಗೂ ಬರುವೆವೆಂದು ಹೇಳುವಿರಿ, ಅದನ್ನು ಹೇಗೆ ನಂಬಬೇಕು ಎಂದರು. ಆಗ ಗುರುಗಳು ಮನಸ್ಸಿನಲ್ಲಿ ಆಲೋಚಿಸಿ, ಈ ಜನರು ಅಜ್ಞಾನಿಗಳಾಗಿದ್ದಾರೆ, ನಾನು ಹೇಳಿದ್ದು ಇವರಿಗೆ ತಿಳಿಯುವುದಿಲ್ಲ, ಒಬ್ಬೊಬ್ಬರನ್ನೇ ಏಕಾಂತದಲ್ಲಿ ಕರೆದು ಹೇಳಬೇಕು ಎಂದು ಮೊದಲು ಒಬ್ಬನನ್ನು ಹತ್ತಿರ ಕರೆದು ಅವನ ಕಿವಿಯಲ್ಲಿ, ಎಲೈ ಶಿಷ್ಯನೇ, ನಾನು ನಿನ್ನ ಮನೆಗೆ ಬರುವೆನು, ಈ ಮಾತನ್ನು ಮಾತ್ರ ಯಾರಿಗೂ ಹೇಳಬೇಡ. ಈ ಪ್ರಕಾರ ಅವನಿಗೆ ವಚನವನ್ನು ಕೊಟ್ಟು, ಹೇಳು, ಸುಮ್ಮನೆ ನಿಮ್ಮ ಊರಿಗೆ ಹೋಗು, ನಾನು ನಿಮ್ಮ ಊರಿಗೆ ಬರುವೆನು, ಮನಸ್ಸಿನಲ್ಲಿ ಯಾವ ಸಂಶಯವನ್ನು ಇಟ್ಟುಕೊಳ್ಳಬೇಡ ಎಂದು ಹೇಳಿ ಅವನನ್ನು ಊರಿಗೆ ಕಳಿಸಿ 2ನೇಯವನನ್ನು ಕರೆದು ಇದೇ ರೀತಿಯಾಗಿ ಹೇಳಿದರು.
ಈ ಪ್ರಕಾರವಾಗಿ ಶ್ರೀ ಗುರುಗಳು ಆ 7 ಜನರಿಗೆ ಹೇಳಿ ಕಳಿಸಿದರು. ಮುಂದೆ ಒಂದು ಮಹದಾಶ್ಚರ್ಯದ ಸಂಗತಿಯಾಯಿತು. ಕೇಳು. ಈ ಪ್ರಕಾರ ಗುರುಗಳ ಮಾತು ಕೇಳಿ ಆ 7 ಭಕ್ತರು ಸಮಾಧಾನ ಹೊಂದಿ ಒಬ್ಬರಿಗೊಬ್ಬರು ಹೇಳದೆ ತಮ್ಮ ತಮ್ಮ ಊರಿಗೆ ಹೊರಟು ಹೋದರು. ಗುರುಗಳು ಮಠದೊಳಗೆ ಬಂದರು. ಆಗ ಅತಿ ವಿನೋದದ ಸಂಗತಿಯು ನಡೆಯಿತು. ಆ ಗ್ರಾಮದಲ್ಲಿಯ ಭಕ್ತ ಜನರು ಈ ಪ್ರಕಾರದ ಕೌತುಕದ ಸಂಗತಿಯನ್ನು ಕೇಳಿ ಮಠಕ್ಕೆ ಬಂದು ಶ್ರೀ ಗುರುಗಳಿಗೆ ನಮಸ್ಕಾರ ಮಾಡಿ, ಸ್ವಾಮಿ, ಈ ದೀಪಾವಳಿ ಹಬ್ಬದಲ್ಲಿ ತಾವು ನಮ್ಮನ್ನು ಇಲ್ಲಿಯೇ ಬಿಟ್ಟು ಬೇರೆ ಊರಿಗೆ ಹೋಗುವಿರಾ ಎಂದು ಕೇಳಿದರು. ಆಗ ಶ್ರೀ ಗುರುಗಳು, ಎಲೈ ಭಕ್ತರೇ, ನಾನು ಇಲ್ಲಿಯೇ ಇರುವೆನು, ಎಲ್ಲಿಯೂ ಹೋಗುವುದಿಲ್ಲ. ನೀವು ಏನು ಚಿಂತೆ ಮಾಡಬೇಡಿರಿ, ನಾವು ಇಲ್ಲಿಯೇ ನಿಶ್ಚಯವಾಗಿ ಇರುವೆವು, ನೋಡಿರಿ ಎಂದು ಹೇಳಿದರು. ಮುಂದೆ ಸ್ವಲ್ಪ ದಿನಗಳಲ್ಲಿ ದೀಪಾವಳಿ ತ್ರಯೋದಶಿ ಬಂದು ಸಂಜೆಯಾಯಿತು. ನರಕ ಚತುರ್ದಶಿ ಬೆಳಗು ಮುಂಜಾನೆ ಆರತಿಯ ಹೊತ್ತಿಗೆ ಶ್ರೀ ಗುರುಗಳು ಆ 7 ಗ್ರಾಮಗಳಿಗೆ ಹೋಗುವ ಸಮಯ ಬಂತು. ಆಗ ನಾರಾಯಣ ಸ್ವರೂಪರು ಅಪಾರ ಮಹಿಮರು ಆದ ಶ್ರೀ ಗುರುಗಳು 8 ರೂಪಗಳನ್ನು ತೆಗೆದುಕೊಂಡು ಮೂಲ ರೂಪದಿಂದ ಗಾಣಗಾಪುರದಲ್ಲಿಯೇ ಇದ್ದು ಉಳಿದ 7 ರೂಪಗಳಿಂದ ಹೊರಟು ಆ ಭಕ್ತರು ಶ್ರೀ ಗುರುಗಳು ಯಾವಾಗ ಬರುವರೋ ಎಂದು ದಾರಿ ನೋಡುತ್ತಿರುವಷ್ಟರಲ್ಲಿ ಬೆಳಗು ಮುಂಜಾನೆಯ ಆರತಿಯ ಹೊತ್ತಿಗೆ ಆ 7 ಜನ ಭಕ್ತರ ಮನೆಗೆ ಹೋದರು. ಶ್ರೀ ಗುರುಗಳು ಬಂದದ್ದನ್ನು ನೋಡಿ ಆ ಭಕ್ತರು ಆನಂದ ಸಾಗರದಲ್ಲಿ ಮುಳುಗಿ, ಆಹಾ, ಶ್ರೀ ಗುರುಗಳು ಬಂದರು, ಶ್ರೀ ಗುರುಗಳು ಬಂದರು ಎಂದು ಆ ಮನೆಯವರೆಲ್ಲರೂ ಗಡಿಬಿಡಿಯಿಂದ ಬಂದು ಶ್ರೀ ಗುರುಚರಣಗಳಿಗೆ ನಮಸ್ಕರಿಸಿ ಉಚಿತಾಸನದಲ್ಲಿ ಕೂರಿಸಿ ಗುರುಗಳ ಸಹಿತವಾಗಿ ಎಲ್ಲರೂ ಆರತಿಯನ್ನು ಮಾಡಿಸಿಕೊಂಡರು. ಆಮೇಲೆ ಆ ಮನೆಯ ಯಜಮಾನರು ಶ್ರೀ ಗುರುಗಳಿಗೆ ಸುಗಂಧ ತೈಲವನ್ನು ಹಚ್ಚಿ ಉತ್ತಮ ರೀತಿಯಿಂದ ಎರೆದರು. ಆಮೇಲೆ ಎಲ್ಲರೂ ಎರ್ಕೊಂಡು, ಅಂದರೆ ಎಣ್ಣೆ ಸ್ನಾನವನ್ನು ಮಾಡಿಕೊಂಡು ಮಧ್ಯಾಹ್ನದಲ್ಲಿ ಸಂತೋಷದಿಂದ ಶ್ರೀ ಗುರುಗಳನ್ನು ಷೋಡಶೋಪಚಾರ ವಿಧಿಯಿಂದಲೂ ಅನೇಕ ವಾದ್ಯ ವೈಭವಗಳಿಂದಲೂ ಪೂಜಿಸಿ ಷಡ್ರಸೋಪೇತವಾದ ಪಕ್ವಾನ್ನಗಳಿಂದ ಭಿಕ್ಷೆ ಮಾಡಿಸಿದರು. ಆಗ ಗುರುಗಳು ಸಂತೋಷಪಟ್ಟು ಅವರಿಗೆ ಅನೇಕ ರೀತಿಯಲ್ಲಿ ಆಶೀರ್ವಾದ ಮಾಡಿದರು. ಎಲೈ ನಾಮಧಾರಕನೇ, ಶ್ರೀ ಗುರುಗಳು ಈ ಪ್ರಕಾರ 8 ರೂಪಗಳಿಂದ ಆ ದೀಪಾವಳಿಯಲ್ಲಿ ಎಲ್ಲಾ ಸ್ಥಳದಲ್ಲಿಯೂ ಪೂಜೆಯನ್ನು ಸ್ವೀಕರಿಸಿ ಅವರವರ ಮನೆಯಿಂದ ಹೊರಗೆ ಬಂದು ಅಲ್ಲಿ ಗುಪ್ತರಾಗಿ ಮಠದಲ್ಲಿರುವ ಮೂಲ ರೂಪದಲ್ಲಿ ಐಕ್ಯರಾಗಿ ಒಂದೇ ಮೂರ್ತಿಯಾದರು. ಆ ಗುಟ್ಟನ್ನು ಆಗ ಯಾರೂ ತಿಳಿಯಲಿಲ್ಲ. ಮುಂದೆ ಕಾರ್ತೀಕ ಶುದ್ಧ ಪೌರ್ಣಿಮೆಯ ದಿವಸ ದೀಪಾರಾಧನೆ ಮಾಡುವುದಕ್ಕಾಗಿ ನೇಮದಂತೆ ಅನೇಕ ಭಕ್ತರು ಬಂದಂತೆ ಆ 7 ಜನ ಭಕ್ತರು ಬಂದು ಶ್ರೀ ಗುರುಗಳ ದರ್ಶನವನ್ನು ತೆಗೆದುಕೊಂಡರು. ಆಮೇಲೆ ಅವರು ಒಬ್ಬರಿಗೊಬ್ಬರು ತಮ್ಮ ತಮ್ಮೊಳಗೆ ನಮಸ್ಕಾರ ಮಾಡುತ್ತಾ, 10 ದಿವಸಗಳ ಮೇಲೆ ನಮ್ಮ ನಿಮ್ಮ ಭೇಟಿಯಾಯಿತು. ಶ್ರೀ ಗುರುಗಳು ದೀಪಾವಳಿಯಲ್ಲಿ ನಮ್ಮ ಮನೆಗೆ ಬಂದಿದ್ದರು, ನಿಮ್ಮ ಮನೆಗೆ ಬಂದಿದ್ದರೇನು ಎಂದು ಕೇಳುತ್ತಾ, ನಮ್ಮ ಮನೆಗೂ ಬಂದಿದ್ದರು, ನಿಮ್ಮ ಮನೆಗೆ ಬಂದಿದ್ದಿಲ್ಲ ಎಂದು ಒಬ್ಬರಿಗೊಬ್ಬರು ವಾದಿಸುತ್ತಿದ್ದರು. ಆಗ ಅವರಲ್ಲಿ ಕೆಲವರು, ಇದು ಸತ್ಯವೋ ಮಿಥ್ಯವೋ ನೋಡಿರಿ, ನಾವು ಕೊಟ್ಟ ವಸ್ತುಗಳು ಗುರುಗಳ ಹತ್ತಿರ ಇವೆ ಎಂದು ಎಲ್ಲರೂ ತಾವು ಕೊಟ್ಟ ವಸ್ತುಗಳನ್ನು ತೋರಿಸುತ್ತಾ ಆ 7 ಜನರು ಏನೂ ಮಾತನಾಡದಂತಾದರು. ಆಮೇಲೆ ಆ ಊರ ಜನರು ಬಂದು, ಎಲೈ ಭಕ್ತರೇ, ನೀವು ಹೇಳುವುದೆಲ್ಲವೂ ಸುಳ್ಳು, ನಮ್ಮ ಗುರುಗಳು ಎಲ್ಲಿಯೂ ಹೋಗದೆ ನಮ್ಮ ಹತ್ತಿರದಲ್ಲಿಯೇ ಇದ್ದು ಇಲ್ಲಿಯೇ ದೀಪಾವಳಿ ಹಬ್ಬವನ್ನು ಮಾಡಿದರು ಎಂದು ಹೇಳಿದರು. ಅದನ್ನು ಕೇಳಿ ಎಲ್ಲ ಜನರು ಆಶ್ಚರ್ಯವನ್ನು ಹೊಂದಿ, ತಮ್ಮ ಗುರುಗಳು ತ್ರೈಮೂರ್ತಿಗಳ ಹಾಗೂ ಹರಿನಾರಾಯಣರ ಅವತಾರವು, ಇವರ ಮಹಿಮೆಯು ಅಪಾರವಾದದ್ದು ಎಂದು ಆಮೇಲೆ ನಾನಾ ರೀತಿಯಾಗಿ ಸ್ತೋತ್ರ ಮಾಡುತ್ತಾ ಗುರುಗಳ ಹತ್ತಿರ ಬಂದು, ಸ್ವಾಮಿ, ವೇದಮೂರ್ತಿಗಳಾದ ಗುರುನಾಥನೇ, ನಮಗೆ ನಿಮ್ಮ ಚರಣಗಳ ಮಹಿಮೆಯು ತಿಳಿಯುವುದಿಲ್ಲ. ನೀವು ವಿಶ್ವವ್ಯಾಪಕರು, ಸತ್ಯವಾಗಿ ತ್ರೈಮೂರ್ತಿಗಳ ಅವತಾರವು, ನಿಮ್ಮ ಚರಣಗಳ ಮಹಿಮೆಯನ್ನು ವರ್ಣಿಸಲು ನಾವು ಶಕ್ತರಲ್ಲ ಎಂದು ಮತ್ತೆ ನಾನಾ ರೀತಿಯಿಂದ ಸ್ತುತಿಸಿ ಆ ಭಕ್ತ ಜನರು ಅತಿ ಪ್ರೀತಿಯಿಂದ ದೀಪಾರಾಧನೆಯನ್ನು ಮಾಡಿ ಭಕ್ತಿ ಹಾಗೂ ಆನಂದಗಳಿಂದ ಬ್ರಾಹ್ಮಣ ಭೋಜನವನ್ನು ಮಾಡಿಸಿದರು. ಎಲೈ ನಾಮಧಾರಕನೇ, ಶ್ರೀ ಗುರು ನರಸಿಂಹ ಸರಸ್ವತಿಗಳ ಮಹಿಮೆಯು ಈ ಪ್ರಕಾರವಾಗಿ ಭೂಮಂಡಲದ ತುಂಬ ಪ್ರಸಿದ್ಧವಾಯಿತು ಎಂದು ಸಿದ್ಧರು ಹೇಳಿದರೆಂದು ಸರಸ್ವತಿ ಗಂಗಾಧರರು, ಎಲೈ ಶ್ರೋತೃಗಳೇ, ಕಲ್ಪವೃಕ್ಷವು ಹತ್ತಿರ ಇರಲು ಕಿವುಡರು, ಕುರುಡರು, ದರಿದ್ರರು ಅದನ್ನು ತಿಳಿಯದೆ ವ್ಯರ್ಥವಾಗಿ ಕಷ್ಟಪಡುವರು. ನೀವು ಶ್ರೀ ಗುರುಗಳನ್ನು ಭಜಿಸಿರಿ, ನಿಮ್ಮ ಇಚ್ಛೆಗಳೆಲ್ಲವೂ ತೀವ್ರವಾಗಿ ಪೂರ್ಣವಾಗುವವು. ಹೀಗೆ ನನಗೆ ಪ್ರಚೀತಿ ಬಂದಿದೆ. ಕುಡಿಯಲಿಕ್ಕೆ ಅಮೃತವನ್ನು ಕೊಟ್ಟರೆ ಮೂರ್ಖರು ಅನುಮಾನದಿಂದ ಕುಡಿಯದೆ
ಹುಳಿ ಉಪ್ಪು ಖಾರಗಳನ್ನು ಬೇಡುವರು. ಅಂದರೆ ಅವರಿಗೆ ಗುರುಗಳನ್ನು ಭಜಿಸುವುದು ರುಚಿಸುವುದಿಲ್ಲ. ಜ್ಞಾನಿಗಳಾದ ಭಕ್ತರಿಗೆ ಶ್ರೀ ಗುರುಗಳ ನಾಮಾಮೃತವು ರುಚಿಸುವುದು. ಅವರಿಗೆ ಬೇರೆ ಏನೂ ಬೇಡ. ಆದ್ದರಿಂದ ನೀವೆಲ್ಲರೂ ಸೇವಿಸಿರಿ. ಶ್ರೀ ಗುರುಗಳು ತ್ರೈಮೂರ್ತಿ ಸ್ವರೂಪವೆಂದು ವೇದಗಳು ಅಪಾರವಾಗಿ ಹೇಳುವವೆಂದು ನಾನು ಡಂಗುರವನ್ನು ಹೊಡೆಸುವೆನು. ಸದ್ಗುರುಗಳ ಕೃಪೆಯ ಹೊರತು ಸದ್ಗತಿಯಾಗುವುದಿಲ್ಲ. ಶ್ರೀ ಗುರುಗಳು ಮನುಷ್ಯರೆಂದು ಯಾರು ನಿಂದಿಸುವರೋ ಅವರು ಮುಂದೆ ಹಂದಿಯಾಗಿ ಹುಟ್ಟುವರು. ಹೀಗೆ ನಾನೇ ಹೇಳುತ್ತೇನೆಂದು ಮಾತ್ರ ಯಾರೂ ತಿಳಿಯಬಾರದು. ವೇದ ಶಾಸ್ತ್ರಗಳು ಹೀಗೆ ಹೇಳುತ್ತವೆ, ಅದನ್ನು ನಂಬಿರಿ. ದುರಂಧರವಾದ ಈ ಸಂಸಾರ ಸಾಗರವನ್ನು ದಾಟಲಿಕ್ಕೆ ಈ ಮೂರು ಲೋಕಗಳಲ್ಲಿ ಶ್ರೀ ಗುರುಗಳ ಸಹಾಯವೇ ಹೊರತು ಬೇರೆ ಗತಿಯಿಲ್ಲ. ಸಂಸಾರವೆಂಬ ನಿರ್ಜಲವಾದ ಅರಣ್ಯದಲ್ಲಿ ಗುರು ಸೇವೆ ಎಂಬ ಅಮೃತ ಕುಂಡವನ್ನು ಮಾಡಿಟ್ಟಿದೆ. ಅದನ್ನು ಎಲ್ಲರೂ ಕುಡಿಯಿರಿ, ಕುಡಿಯಿರಿ. ಅದರಿಂದ ನಿಮಗೆ ಅಮರತ್ವವು ಉಂಟಾಗುವುದು. ಅಂದರೆ ಈ ಸಂಸಾರ ಸಾಗರದಿಂದ ಪಾರಾಗಬೇಕಾದರೆ ಭಕ್ತಿಯಿಂದ ಗುರು ಸೇವೆ ಮಾಡಿ ಅವರ ಕೃಪೆಯನ್ನು ಸಂಪಾದಿಸಿರಿ. ಶ್ರೀ ನರಸಿಂಹ ಸರಸ್ವತಿ ಗುರುಗಳು ತ್ರೈಮೂರ್ತಿಗಳ ಅವತಾರವಾಗಿ ಖ್ಯಾತಿವಂತರಾಗಿ ಗಾಣಗಾಪುರದಲ್ಲಿ ಪ್ರತ್ಯಕ್ಷವಾಗಿರುವರು. ಆ ಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಸೇವೆ ಮಾಡಿದವರ ಮನಸ್ಸಿನಲ್ಲಿಯ ಇಚ್ಛೆಗಳು ಪೂರ್ಣವಾಗುವವು. ಏನು ಅನುಮಾನ ಮಾಡಬೇಡಿರಿ. ಅಲ್ಲಿ ಪ್ರತ್ಯಕ್ಷ ದೇವರು ಇರುವರು. ಎಲೈ ಶ್ರೋತೃಗಳೇ, ನಾನು ನಿಮಗೆ ಹಿತವನ್ನು ಹೇಳುವೆನು. ನಿಮ್ಮ ಮನಸ್ಸು ಪ್ರಶಸ್ತವಾಗಿದ್ದರೆ ನೀವು ತೀವ್ರವಾಗಿ ಗಾಣಗಾಪುರಕ್ಕೆ ಹೋಗಿರಿ ಎಂದು ಹೇಳಿದನು. ಈ ಅಧ್ಯಾಯದಲ್ಲಿ ಭಕ್ತರ ಸಲುವಾಗಿ ಶ್ರೀ ಗುರುಗಳು 8 ರೂಪವನ್ನು ತೆಗೆದುಕೊಂಡು ಭಕ್ತರ ಇಚ್ಛೆಯನ್ನು ಪೂರ್ಣ ಮಾಡಿದೆ ಎಂದು ಹೇಳಲಾಗಿದೆ. ಇತಿ ಶ್ರೀ ಗುರುಚರಿತ್ರ ಪರಮ ಕಥಾ ಕಲ್ಪತರೋ ಶ್ರೀ ನೃಸಿಂಹ ಸರಸ್ವತ್ಯುಪಾಖ್ಯಾನೆ ಸಿದ್ಧ ನಾಮಧಾರಕ ಸಂವಾದೆ ಪೃಥಕ್ ಪೃಥಕ್ ಗ್ರಾಮ ಸಪ್ತ ಶಿಷ್ಯ ಗಂಧರ್ವ ಗ್ರಾಮ ಶಿಷ್ಯವರ್ಗಸ್ಯ ದೀಪಾವಳಿ ಮಹೋತ್ಸವ ಕೃತಂ ನಾಮ ಸಪ್ತಚತ್ವಾರಿಂಶೋऽಧ್ಯಾಯ. ಶ್ರೀ ಗುರುನಾಥಾರ್ಪಣಮಸ್ತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.